ಭಾಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಬಿಜೆಪಿಗೆ ಹೋಗಿದ್ದು. ನನಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದ್ದಾರೆ ನೀವು ಅವ್ರನ್ನೇ ಕೇಳಿ. ಬಟ್ ನನಗೆ ವೈಯಕ್ತಿಕ ಭಾಳ ಖುಷಿಯಾಗಿದೆ ಅವ್ರು ಹೋಗಿರ್ತಕ್ಕಂಥ. ನನಗೆ ತುಂಬ ಖುಷಿಯಾಗಿದೆ. ನೆಕ್ಸ್ಟ್ ಮೋದಿ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಸೇರ್ಪಡೆ ಆಗಿದ್ದೀನಿ ಬಿಜೆಪಿ ಅಂತ ಹೇಳಿದ್ದಾರೆ. ಅಲ್ಲ, ಬಿಟ್ಟು ಬರೋ ಕಲ್ಲಿಗೆ ಒಂದು ಹೇಳಿದ್ರು, ಈಗ ಹೋಗೋ ಕಲ್ಲಿಗೆ ಒಂದು ಹೇಳ್ತಾರೆ. ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ. ಬಟ್ ಮೈ ಪರ್ಸನಲ್ ಕಮೆಂಟ್ ಇಸ್ ಐ ಆಮ್ ವೆರಿ ಹ್ಯಾಪಿ ದಟ್ ಜಗದೀಶ್ ಅಲ್ಲ ಒಂದು ಮುಗಿಸ್ಬಿಡ್ತೇನೆ. ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ನಾವು ಅವ್ರ ಪಾರ್ಟಿ ಬಿಟ್ಟು ಬಂದಾಗ ಅವ್ರು ಮಾತಾಡಿರ್ತಕ್ಕಂಥ ಮಾತು ಭಾಷಣ ತಾವೇ ಕೇಳಿದ್ದೀರಿ. ಕಾಂಗ್ರೆಸ್ಸು ಅತ್ಯಂತ ಗೌರವ ಕೊಡಬೇಕಂತ ಹೇಳಿ ಅವ್ರನ್ನ ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು MLC ಕೂಡ ಮಾಡಿದ್ವಿ. ಎಲ್ಲ ಪಾರ್ಟಿ ಮೀಟಿಂಗ್ಗಳಲ್ಲಿ ಸೀನಿಯರಿಟಿ ಲೆವೆಲಲ್ಲಿ ಹೋಗಿ ಕೂತ್ಕೊಂಡು ಎಲ್ಲ ಸ್ಟೇಜ್ಗಳಲ್ಲಿ ಅವರಿಗೆ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ. ಇವತ್ತು ದಿಢೀರ್ ಅಂತ ಹೇಳಿ ಮತ್ತೆ ತಿರ್ಗಾ ವಾಪಸ್ಸು BJPಗೆ ಹೋಗಿರ್ತಕ್ಕಂಥದ್ದು ನನಗಂತೂ ಭಾಳ ಖುಷಿ ತಂದಿದೆ. ಇನ್ನು ಉಳಿದಿದ್ದು ಏನಿದ್ರು ಅವ್ರನ್ನ ನೀವು ಕೇಳಿ. ನನಗೆ ಹಿಂಗಿತ್ತು, ಸ್ವಲ್ಪ ಹೊಗೆ ಬರ್ತದಲ್ಲ, ಬೆಂಕಿ ಹಚ್ಚಕ್ಕೆ ನಮ್ದು ಹಿಂಗೆ ಹೊಗೆ ಬಂದಿತ್ತು. ಇತ್ತು ಅಲ್ಲಿ ಈಗ ಅವರೇ ಭಾಳ ಮೊರಾಲಿಟಿ ಇರ್ತಕ್ಕಂಥವ್ರು ಅವರೆಲ್ಲರೂ ಈಗ ಅವ್ರನ್ನೇ ಕೇಳಬೇಕು. ಯಾಕಂದರೆ ಈ ಥರ ಒಬ್ಬ ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳವರು ಒಂದು ಪೊಲಿಟಿಕಲ್ ಐಡಿಯಾಲಜಿಗೆ ನಾವು ಹೊಂದ್ಕೋಬೇಕು, ಇಲ್ಲದ್ರೆ ಯಾವುದೋ ಒಂದು ಸಿಸ್ಟಮಿಗೆ ಬೇಕು. ಮತ್ತು ಅವ್ರು ಯಾಕೆ ಹೋಗಿದ್ದಾರೆ ಅವ್ರ ಪರ್ಸನಲ್ ಕಾರಣ ಇರ್ತದೆ. ಐ ಹ್ಯಾವ್ ಗಾಟ್ ಅ ಗ್ರೇಟೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ಬಟ್ ಪರ್ಸ್ನಲಿ ನೀವು ಕೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನನಗೆ ಭಾಳ ಖುಷಿ ತಂದಿದೆ. ನಮಗೇನು ನಷ್ಟ ಇಲ್ಲ ರೀ. ಕಾಂಗ್ರೆಸ್ ಪಾರ್ಟಿ ನಮ್ಮದು ಬಾಕ್ಲದ ಪಾರ್ಟಿ, ನಮ್ಮ ಸಿಟಿ ಬಸ್ ಇದ್ದಂಗೆ ಯಾರೆಲ್ಲ ಹತ್ಬೋದು, ಯಾರನ್ನೆಲ್ಲ ಹೋಗ್ಬೋದು. ನಮಗೇನು ತೊಂದರೆ ಇಲ್ಲ. ನಮಗಿರ್ತಕ್ಕಂಥ ಕೋಟ್ಯಾಂತರ ಜನ ಕಾರ್ಯಕರ್ತರು ಇದ್ದಾರೆ, ನಮ್ಗೆ ವೋಟರ್ಸ್ ಇದ್ದಾರೆ. ಯಾರು ಬೇಕಾದ ಬಸ್ ಹತ್ಬೋದು, ಹೇಳ್ಕೊಂಡು ಹೋಗ್ಬೋದು. ನಮಗೇನು ತೊಂದರೆ ಇಲ್ಲ. ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಿದ್ರೆ ಮುಂದೆ ಬರ್ತಕ್ಕಂಥ ಖಂಡಿತವಾಗಿ ಸೇರ್ಪಡೆ ಆಗ್ತಾರೆ. ಈಗ ಹೇಳೋದಲ್ಲ ಹಂಗೆ ಗೊತ್ತಿಲ್ಲ. ಲಕ್ಷ್ಮಣ ಸವದಿ ಸಾಹೇಬ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬರ್ತಾರೆ ಮುಂದೆ. ಕೆಲವು MLAಗಳು ನಮ್ಮಲ್ಲಿ ಸೇರ್ತಕ್ಕಂಥವ್ರು ಇದ್ದಾರೆ. ಸಮಯ ಬಂದಾಗ ಖಂಡಿತವಾಗಿ ಹೇಳ್ತೀವಿ. ನಿಮಗೇನು ಹೇಳಾರಂಗೇನು ಮಾಡಕ್ಕೆ ಬರೋದಿಲ್ಲ, ಹೇಳ್ತೀವಿ.